ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಾಳೆ ದಿನ ಆಚರಣೆ ಮಾಡುವಂತಹ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈಗಾಗಲೇ ನಿಮ್ಗೆಲ್ರಿಗೂ ಕೂಡ ಗೊತ್ತು, ಮಂಗಳವಾರದ ದಿನ ಸಂಕಷ್ಟಹರ ಚತುರ್ಥಿ ಬಂದಾಗ ಬಹಳ ವಿಶೇಷ ಅಂತ. ಯಾಕಂದರೆ 1 ವರ್ಷಗಳ ಸಂಕಷ್ಟಹರ ಚತುರ್ಥಿಯ ಆಚರಣೆಯ ಫಲ ಏನಿದೆ ಅದು ಈ ಒಂದು ಮಂಗಳವಾರದ ದಿನ ಬಂದಾಗ ಆಚರಣೆಯನ್ನು ಮಾಡಿದ್ರೆ ನಮಗೆ ವಿಶೇಷವಾಗಿ ಫಲಪ್ರಾಪ್ತಿಯಾಗುತ್ತೆ ಅಂತ ತಿಳಿಸಲಾಗುತ್ತೆ. ಇದರ ಜೊತೆಗೆ ಮಂಗಳವಾರದ ದಿನ ಸಂಕಷ್ಟಹರ ಚತುರ್ಥಿಯನ್ನು ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ನಾವೇನು ಕರಿತೀವಿ, ಈ ಒಂದು ಸಂಕಷ್ಟಹರ ಚತುರ್ಥಿಯ ಆಚರಣೆಯನ್ನು ಮಾಡೋದ್ರಿಂದ ಯಾವುದೇ ಕಾರ್ಯಗಳನ್ನು ಮಾಡಲಿಕ್ಕೆ ಪದೇ ಆ ಕಾರ್ಯಗಳನ್ನು ಮಾಡಲಿಕ್ಕೆ ಹೋದರೂ ಕೂಡ ಆ ಕಾರ್ಯ ಯಶಸ್ವಿ ಆಗ್ತಿಲ್ಲ ಅಂತಂದರೆ, ಬಹಳನೇ ಅಡೆತಡೆಗಳಾಗ್ತಿದೆ ಅಂತಂದರೆ, ಇನ್ನು ವಿಶೇಷವಾಗಿ ಸಾಲಬಾಧೆಯಿಂದ ಒದ್ದಾಡುವಂಥವ್ರು, ಅಂದರೆ ಎಷ್ಟೇ ಸಾಲಗಳನ್ನು ತೆಗೆದುಕೊಂಡ್ರೂ ಕೂಡ ಅದನ್ನು ತೀರಿಸಲಿಕ್ಕೆ ಹರಸಾಹಸ ಮಾಡುವಂಥವ್ರು, ಹಾಗೆ ಆ ಸಾಲವನ್ನು ಪದೇ ಸಾಲದ ಮೇಲೆ ಸಾಲವನ್ನು ಮಾಡುವಂಥವ್ರಾಗಿರ್ಬೋದು. ಇನ್ನು ಭೂಮಿಗೆ ಸಂಬಂಧಪಟ್ಟಂತೆ ತೊಂದರೆಗಳಾಗ್ತಿದೆ ಅಂತನ್ನೋರು ಯಾವ ರೀತಿ ನಾಳೆ ಮುಡಿಪನ್ನು ಕಟ್ಟಬೇಕು, ನಾನೀಗಾಗಲೇ ಇದರಲ್ಲಿ ತೋರಿಸ್ತಿರೋ ರೀತಿಯಲ್ಲಿ ಗಣಪತಿಗೆ ವಿಶೇಷವಾಗಿ ಮಂಗಳವಾರದ ದಿನ ಬಂದಾಗ ಮುಡಿಪನ್ನು ಕಟ್ಟಿದ್ರೆ ಬಹಳನೇ ವಿಶೇಷ ಅಂತ ಹೇಳಲಾಗುತ್ತೆ. ಹಾಗಾಗಿ ಯಾವ ರೀತಿ ಮನೆಯಲ್ಲಿ ಮುಡಿಪನ್ನು ಕಟ್ಕೊಳ್ಬೇಕಾಗತ್ತೆ. ಇನ್ನು ಈಗಾಗಲೇ ಷೋಡಶೋಪಚಾರ ಪೂಜೆಯನ್ನು ನಾನು ಪ್ರತಿ ತಿಂಗಳು ಕೂಡ ಸಂಕಷ್ಟಹರ ಚತುರ್ಥಿಯಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಯಾರು ಹೊಸದಾಗಿ ಮಾಹಿತಿಯನ್ನು ನೋಡ್ತಿದ್ದೀರಾ, ನಮಗೆ ಅದರ ಮಾಹಿತಿ ಬೇಕು ಅಂತಿದ್ರೆ ಈ ವಿಡಿಯೋ ಕೆಳಗೆ ಲಿಂಕ್ ಬರುತ್ತೆ, ನೀವು ನೋಡಬಹುದು. ಅಥವಾ ನಮಗೆ ಮಾಹಿತಿ ಗೊತ್ತಿದೆ, ನಾವು ಬರೀ ಈ ಒಂದು ಮುಡಿಪನ್ನು ಕಟ್ಟೋ ಬಗ್ಗೆ ಆಗಿರ್ಬೋದು, ಅಥವಾ ಈ ಒಂದು ಅಂಗಾರಕ ಸಂಕಷ್ಟಹರ ಚತುರ್ಥಿ ಬಗ್ಗೆ ಮಾಹಿತಿನ ತಿಳ್ಕೊಳ್ಬೇಕು ಅಂತಿದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮೊದಲು ಪೂಜೆಗೆ ಶುಭ ಮುಹೂರ್ತ ಹಾಗೆ ಚಂದ್ರೋದಯದ ಸಮಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬೆಳಗ್ಗೆ ಸೂರ್ಯೋದಯ ಆದ ನಂತರ ನೀವು ಸಂಕಲ್ಪವನ್ನು ಮಾಡ್ಕೊಳ್ಬಹುದು, ಅಥವಾ ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ಪೂಜೆಯನ್ನು ಮಾಡೋಕ್ಕೂ ಮುಂಚೆ ಸಂಕಲ್ಪವನ್ನು ಮಾಡಿ ಉಪವಾಸದ ಆಚರಣೆಯನ್ನು ಮಾಡ್ತೀವಿ ಅಂತನೋರು ನೀವು ಕೂಡ ಬೆಳಗ್ಗೆನೇ ಸಂಕಲ್ಪವನ್ನು ಮಾಡ್ಕೊಳ್ಬಹುದು. ಯಾರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ತೀವಿ ಅಂತಂದರೆ ಬೆಳಗ್ಗೆ 5 ಗಂಟೆ 6 ನಿಮಿಷದಿಂದ 5 ಗಂಟೆ 56 ನಿಮಿಷದವರೆಗೂ ಕೂಡ ಸಮಯ ಇರುತ್ತೆ. ಈ ಸಮಯದಲ್ಲಿ ಬೆಳಗ್ಗೆ ಪೂಜೆಗಳನ್ನು ಮಾಡಿಕೊಂಡು, ಯಾಕಂದರೆ ಧನುರ್ಮಾಸದ ಆಚರಣೆಯನ್ನು ಮಾಡ್ತಿರ್ತೀರ, ಪೂಜೆಗಳನ್ನು ಮಾಡ್ಕೊಳ್ತಿರ್ತೀರ, ಹಾಗಾಗಿ ಈ ಒಂದು ಸಮಯದಲ್ಲಿ ಕೂಡ ಸಂಕಲ್ಪವನ್ನು ಮಾಡ್ಕೊಳ್ಬೋದು. ಅಥವಾ ನಮಗೆ ಈ ಸಮಯ ಸಾಧ್ಯ ಆಗಿಲ್ಲ ಅಂದರೆ ನಾನೀಗ ಹೇಳುವಂಥ ಆ ಒಂದು ಸಮಯದಲ್ಲಿ ವಿಶೇಷವಾಗಿ ಒಂದು ಮುಡಿಪನ್ನು ಕಟ್ಟುವಂಥದ್ದಾಗಿರ್ಬೋದು, ಅಥವಾ ಗಣಪತಿಗೆ ವಿಶೇಷವಾಗಿ ಒಂದು ಸಂಕಲ್ಪವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದಾಗಿರ್ಬೋದು, ಬಹಳ ವಿಶೇಷ ಅಂತ ಹೇಳ್ಬೋದು. ನಮಗೆ ಸರ್ವಾರ್ಥ ಸಿದ್ಧಿ ಯೋಗವು ಕೂಡ ಬೆಳಗ್ಗೆ 6 ಗಂಟೆ 46 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 17 ನಿಮಿಷದವರೆಗೂ ಕೂಡ ಸರ್ವಾರ್ಥ ಸಿದ್ಧಿ ಯೋಗ ಪ್ರಾಪ್ತಿ ಇರುತ್ತೆ. ಅದರಲ್ಲೂ ವಿಶೇಷವಾಗಿ 6 ಗಂಟೆ 46 ನಿಮಿಷದಿಂದ 7 ಗಂಟೆ 46 ನಿಮಿಷದ ಒಳಗಾಗಿ ನೀವು ಗಣಪತಿಗೆ ಇವತ್ತು ಸಂಕಷ್ಟಹರ ಚತುರ್ಥಿಯ ಪ್ರಯುಕ್ತವಾಗಿ ನಾನು ಉಪವಾಸದ ಸಂಕಲ್ಪವನ್ನು ಇವತ್ತು ಮಾಡ್ತಿದ್ದೀನಿ, ನನ್ನ ಯಥಾಶಕ್ತಿ. ಯಾಕಂದರೆ ಕೆಲವರು ಉಪವಾಸವನ್ನು ಇರಲಿಕ್ಕೆ ಸಾಧ್ಯ ಆಗಿಲ್ಲ, ಅಥವಾ ಸಂಪೂರ್ಣವಾಗಿ ನಾವು ಆಹಾರವನ್ನು ಬಿಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ತುಂಬ ಜನ ಕೇಳ್ತೀರಾ. ಹಾಗಾಗಿ ಯಾರಿಗೆ ಸಾಧ್ಯ ಆಗಲ್ಲ ಅಂಥವರು ನೀವು ಯಾವ ರೀತಿ ಅಂದರೆ ಹಾಲು ಹಣ್ಣನ್ನು ತೆಗೆದುಕೊಂಡು ಉಪವಾಸವನ್ನು ಮಾಡೋರಿದ್ದರೆ, ಒಟ್ಟಿನಲ್ಲಿ ಯಾವುದೇ ಒಂದು ಉಪವಾಸಗಳನ್ನು ಮಾಡಿದಾಗ ಮುಖ್ಯವಾಗಿ ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಬೇಕು. ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ತಾಮಸಿಕ ಆಹಾರಗಳನ್ನು ತೆಗೆದುಕೊಳ್ಬಾರ್ದು ಅನ್ನೋದು ಒಂದು ಪದ್ಧತಿ ಅಂತ ಹೇಳ್ಬೋದು. ಹಾಗಾಗಿ ನೀವು ಹಾಲು ಹಣ್ಣನ್ನು ತೆಗೆದುಕೊಂಡು ನೀವು ಖಂಡಿತವಾಗ್ಲೂ ಉಪವಾಸದ ಆಚರಣೆಯನ್ನು ಮಾಡ್ಕೊಳ್ಬೋದು. ಇನ್ನು ನಮಗೆ ಸಾಧ್ಯ ಆಗುತ್ತೆ, ನಾವು ಸಂಜೆವರೆಗೂ ಕೂಡ ಪೂಜೆ ಮಾಡುವಂಥ ಸಮಯದವರೆಗೂ ಕೂಡ ನಾವು ಉಪವಾಸವನ್ನು ಇದ್ದು ನಂತರ ನಾವು ಪೂಜೆ ಎಲ್ಲ ಆದ ನಂತರ ಅರ್ಘ್ಯವನ್ನು ಕೊಟ್ಟು ನಂತರ ನಾವು ಉಪವಾಸವನ್ನು ಮುರಿತೀವಿ ಅಂತನೋರು ಕೂಡ ನೀವು ಆ ರೀತಿಯಲ್ಲೂ ಕೂಡ ಮಾಡ್ಕೊಳ್ಬಹುದು. ಮೊದಲನೇದಾಗಿ ಹೇಳಿದಂಥ ಮುಹೂರ್ತ ಅಂದರೆ 6 ಗಂಟೆ 46 ನಿಮಿಷದಿಂದ 7 ಗಂಟೆ 46 ನಿಮಿಷ ಬಹಳನೇ ವಿಶೇಷ. ಈ ಸಮಯದಲ್ಲಿ ಗಣಪತಿಗೆ ಪ್ರಾರ್ಥನೆಯನ್ನು ಮಾಡಿ ಯಾವ ಒಂದು ಉದ್ದೇಶಕ್ಕಾಗಿ ನೀವು ಈ ಒಂದು ಸಂಕಷ್ಟಹರ ಚತುರ್ಥಿಯ ಆಚರಣೆಯನ್ನು ಮಾಡ್ತಿದ್ದೀರಾ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಇವತ್ತು ಉಪವಾಸದ ಆಚರಣೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಿ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಇನ್ನು ಮುಡಿಪನ್ನು ಕಟ್ಟೋರು ಯಾವ ರೀತಿ ಕಟ್ಟಬೇಕು ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಅದೇ ಪ್ರಕಾರವಾಗಿ ತಿಳಿದು ಆ ಒಂದು ನಿರ್ದಿಷ್ಟ ಸಮಯ ಅಂತ ಏನು ಹೇಳಿದ್ದೀನಿ ಅದೇ ಸಮಯದಲ್ಲಿ ಸಾಧ್ಯವಾದಷ್ಟು, ಅಂದರೆ ಸಾಲ ಬಾಧೆ ಯಾರಿಗೆಲ್ಲ ಇದೆ ಅಥವಾ ಬೇಗ ಸಾಲ ತೀರಬೇಕು ಅಂತ ಅನ್ನೋರು ಇದೇ ಸಮಯದಲ್ಲಿ ಸಾಧ್ಯವಾದಷ್ಟು ಸಂಕಲ್ಪವನ್ನು ಮಾಡಿಕೊಳ್ಳಿ. ಇದರ ಜೊತೆಗೆ ಈ ಒಂದು ಮಂಗಳವಾರದ ದಿನದಿಂದ ನೀವು ನಿಮ್ಮ ಸಾಲದ ಹಣವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿ. ಅಂದರೆ ಯಾರು ಸಾಲವನ್ನು ಮರುಪಾವತಿಯನ್ನು ಮಾಡಬೇಕು ಅಂತ ಇರ್ತೀರ
ಈ ಮಂಗಳವಾರದಿಂದ ಪ್ರಾರಂಭವನ್ನು ಮಾಡ್ತಾ ಹೋಗಿ. ಅಥವಾ ನಮಗೆ ಸಾಧ್ಯ ಆಗಿಲ್ಲ ಅಂದ್ರೂ ಕೂಡ ಯಾವಾಗಲೇ ಸಾಲವನ್ನು ತೆಗೆದುಕೊಂಡ್ರೂ ಕೂಡ ಮೊದಲ ಒಂದು ಕಂತನ್ನು ಮಂಗಳವಾರದ ದಿನ ಬೆಳಗ್ಗೆ 6:46 ನೀವು 7:46 ಒಳಗಾಗಿ ಸಾಲವನ್ನು ಮರುಪಾವತಿಯನ್ನು ಮಾಡ್ತಾ ಹೋಗಿ. ಖಂಡಿತವಾಗ್ಲೂ ನಿಮ್ಮ ಸಾಲ ಬೇಗ ತೀರಲು ಅನುಕೂಲ ಕೂಡ ಆಗುತ್ತೆ. ಹಾಗೆ ಇನ್ನು ಯಾರು ಮುಡಿಪನ್ನು ಕಟ್ಟಬೇಕು ಅಂತಿರ್ತೀರ ಅವರು ಕೂಡ ಅಷ್ಟೇ ಈ ಒಂದು ಸಮಯದಲ್ಲೇ ಮುಡಿಪನ್ನು ಕಟ್ಟಿ. ಇದಾದ ನಂತರ ಯಾರಿಗೆ ಆ ಒಂದು ಸಮಯದಲ್ಲೂ ಕೂಡ ಸಾಧ್ಯ ಆಗಿಲ್ಲ ಅವರು 8 ಗಂಟೆಯಿಂದ 9:18 ಕೂಡ ಸಮಯ ಇರುತ್ತೆ. ಈ ಸಮಯದಲ್ಲೂ ಕೂಡ ನೀವು ಮುಡಿಪನ್ನು ಕಟ್ಬೋದು. ಹಾಗೆ ಉಪವಾಸದ ಸಂಕಲ್ಪವನ್ನು ಕೂಡ ಮಾಡ್ಕೊಳ್ಬೋದು. ಸಾಧ್ಯ ಆದಷ್ಟು ಒಂದು ಸೂರ್ಯೋದಯದಿಂದ ನಾವು ಸೂರ್ಯಾಸ್ತದವರೆಗೆ ಉಪವಾಸಗಳನ್ನು ಆಚರಣೆಯನ್ನು ಮಾಡಬೇಕು. ಅದು ಒಂದು ಉಪವಾಸದ ಒಂದು ಲೆಕ್ಕ ಅಂತ ಹೇಳಲಾಗುತ್ತೆ. ಹಾಗಾಗಿ ನಾನು ಒಂದು ಮೊದಲ ಮುಹೂರ್ತವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದು. ಯಾರಿಗೆ ಪೂಜೆಗಳನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಅವರು 8 ಗಂಟೆಯಿಂದ 9:18 ಕೂಡ ಸಮಯ ಇರುತ್ತೆ. ಈ ಸಮಯದಲ್ಲೂ ಕೂಡ ನೀವು ಪೂಜೆಗಳನ್ನು ಮಾಡ್ಕೊಳ್ಬೋದು. ಇನ್ನು ಇದೆಲ್ಲ ಬೆಳಗಿನ ಒಂದು ಮುಹೂರ್ತಗಳೇನಿದೆ ಇದು ಉಪವಾಸದ ಸಂಕಲ್ಪವನ್ನು ತೆಗೆದುಕೊಳ್ಳೋಕ್ಕೆ. ಅಂದರೆ ನಾವಿವತ್ತು ಸಂಜೆ ಪೂಜೆಯನ್ನು ಮಾಡ್ಕೊಳ್ತೀವಲ್ವ, ಸಂಜೆ ಪೂಜೆ ಬಹಳ ಒಂದು ಮುಖ್ಯ ಪೂಜೆ ಅಂತ ಹೇಳ್ತೀವಿ. ಹಾಗಾಗಿ ಸಂಜೆ ಪೂಜೆಯನ್ನು ಮಾಡೋರು 6:45 ನಂತರ ನೀವು ಪೂಜೆಗಳನ್ನು ಮಾಡ್ಕೊಳ್ಬೋದು. ಮೊದಲು ಸಂಕಲ್ಪವನ್ನು ಮಾಡ್ಕೊಳ್ಳೋರು ಪೂರ್ವೋಕ್ತ ಏವಂ ಗುಣವಿಶೇಷಣ ವಿಶಿಷ್ಟಾಯಂ ಶುಭಚಿತೌ ಮಮ ಸರ್ವ ಸಂಕಟ ನಿವೃತ್ತಿ ದ್ವಾರ ಸಕಲ ಕಾರ್ಯ ಸಿದ್ಧ್ಯರ್ಥಂ ಋಣಬಾಧೆ ನಿವೃತ್ತಿ ದ್ವಾರ. ಅಂದರೆ ಸಾಲ ಋಣಬಾಧೆಗೋಸ್ಕರ ಋಣಬಾಧೆ ನಿವೃತ್ತಿ ದ್ವಾರ ಪುಷ್ಯಮಾಸೆ ಕೃಷ್ಣ ಚತುರ್ಥ್ಯಾಂ ಶುಭದಿತೌ ಶ್ರೀ ಗಣೇಶ ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಅಂಗಾರಕ ಸಂಕಷ್ಟಹರ ಚತುರ್ಥಿ ಪೂಜಾಂ ಕರಿಷ್ಯೆ ಅಂಥೇಳಿ ಪೂಜೆಯನ್ನು ಮಾಡೋಕ್ಕೂ ಮುಂಚೆ ಈ ರೀತಿಯಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಇದಾದ ನಂತರ ನೀವು ಪೂಜೆ ಕಾರ್ಯಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಬೆಳಗ್ಗೆ ಉಪವಾಸವನ್ನು ಮಾಡಿರೋರು ಕೂಡ ಅಷ್ಟೇ ಸಂಜೆ ಬಂದು ಕೈಕಾಲು ಮುಖವನ್ನು ತೊಳೆದು ಒಗೆದ ಬಟ್ಟೆಗಳನ್ನು ಹಾಕ್ಕೊಂಡು ನೀವು ಪೂಜೆಗೆ ಕುಳಿತು ಪೂಜೆಯನ್ನು ಮಾಡ್ಕೊಳ್ಬೋದು. ಇನ್ನು ನಮಗೆ ಯಾವುದೇ ರೀತಿಯಲ್ಲಿ ಷೋಡಶೋಪಚಾರ ಪೂಜೆಯನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ, ನಾವು ಸರಳವಾಗಿ ಪಂಚೋಪಚಾರ ಪೂಜೆಯನ್ನು ಮಾಡಿ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಪೂಜೆಗಳನ್ನು ಮಾಡಿಸ್ಕೊಳ್ತೀವಿ ಅನ್ನೋರು ಕೂಡ ಖಂಡಿತವಾಗ್ಲೂ ನೀವು ಕೂಡ ಮಾಡಬಹುದು. ಆದರೆ ಹೇಳಿದಂಥ ಸಮಯಕ್ಕೆ ನೀವು ಮನೆಯಲ್ಲಿ ಮುಡಿಪನ್ನು ಕಟ್ಟಿ ಸರಳವಾಗಿ ಗಣಪತಿಗೆ ಪೂಜೆಗಳನ್ನು ಮಾಡ್ಕೊಳ್ಬೋದು. ಅದರಲ್ಲೂ ವಿಶೇಷವಾಗಿ ಗಣಪತಿಗೆ ಪ್ರಿಯವಾದಂಥ ಕಣಗಲೆ ಹೂವು ಅಥವಾ ತುಂಬೆ ಮತ್ತು ಬಿಲ್ವಪತ್ರೆ ಹಾಗೂ ಗರಿಕೆ ಮತ್ತು ಇದರಲ್ಲೂ ವಿಶೇಷವಾಗಿ ನಾಳೆ ದಿನ ಕೆಂಪು ಹೂವಿನ ಬಳಕೆಯನ್ನು ಹೆಚ್ಚಾಗಿ ಮಾಡಿ. ಯಾಕಂದರೆ ಕುಜನಿಗೆ ಸಂಬಂಧಪಟ್ಟಂತೆ ಕೆಂಪು ಹೂವು ಮತ್ತು ಗಣಪತಿಗೂ ಕೂಡ ಅಷ್ಟೇ ಕೆಂಪು ದಾಸವಾಳವನ್ನು ಸಮರ್ಪಣೆಯನ್ನು ಮಾಡಿದ್ರೆ ಉತ್ತಮ. ಅಥವಾ ಸಾಧ್ಯ ಆಗಿಲ್ಲ ಅಂದರೂ ಕೂಡ ಕೆಂಪು ಗುಲಾಬಿ ಹೂವನ್ನು ಕೂಡ ನೀವು ಬಳಕೆಯನ್ನು ಮಾಡ್ಕೊಳ್ಬೋದು. ಇನ್ನು ಪುಷ್ಯ ಮಾಸದ ಕಥೆಯನ್ನು ಕೇಳಿದಾಗ ಲಂಬೋದರ ಮಹಾಗಣಪತಿಯನ್ನು ನಾವು ಈ ದಿನ ಪೂಜೆಯನ್ನು ಮಾಡ್ತೀವಿ. ಅದರಲ್ಲೂ ವಿಶೇಷವಾಗಿ ಮಂಗಳವಾರ ಬಂದಿರೋದ್ರಿಂದ ಅಂಗಾರಕನ ಒಂದು ಸಂಕಷ್ಟಹರ ಚತುರ್ಥಿ ಆಚರಣೆಯನ್ನು ಮಾಡ್ತೀವಿ. ಗಣಪತಿಯು ಪಾರ್ವತಿ ದೇವಿಗೆ ಪುಷ್ಯ ಮಾಸದಲ್ಲಿ ಮಾಡುವಂತಹ ಪೂಜಾ ಕ್ರಮವನ್ನು ತಿಳಿಸುತ್ತಾರೆ. ಮಾತೆ, ಈ ಮಾಸದಲ್ಲಿ ನನ್ನನ್ನು ಲಂಬೋದರ ಮಹಾಗಣಪತಿ ಎಂಬ ಹೆಸರಿನಲ್ಲಿ ಸೌರಪೀಠದಲ್ಲಿ ಆಹ್ವಾನಿಸಿ ಪೂಜಿಸ್ತಾರೆ. ಅಲ್ಲದೆ ನನಗೆ ಪ್ರೀತಿಯಾದಂಥ ಸಿಹಿ ತಿಂಡಿಗಳಾದ ಕಡಬು, ಸಜ್ಜಾಪ, ಪಂಚಕಜ್ಜಾಯ, ಆಂಬೊಡೆ, ಪಾಯಸ ಮತ್ತು ಚಕ್ಕುಲಿಗಳನ್ನು ನೈವೇದ್ಯವನ್ನು ಮಾಡಬೇಕು. ಅಂಥವರಿಗೆ ನಾನು ಸಕಲ ಕಷ್ಟಗಳಿಂದಲೂ ಕೂಡ ಮುಕ್ತರಾಗುವಂಥ ಮಾರ್ಗವನ್ನು ಸೂಚಿಸುತ್ತೇನೆ. ಈ ಮಾಸದ ಪೂರ್ವ ಸಂಬಂಧಿತವಾದಂತಹ ಕತೆ ಮಹಿಮೆಯನ್ನು ತಿಳಿಸುವೆನು ಕೇಳಿ ಎಂದು ಹೇಳುತ್ತಾರೆ. ತ್ರೇತಾಯುಗದಲ್ಲಿ ವಿಷ್ಣುವಿನ ಶಾಪದಿಂದ ಜಯ ವಿಜಯರು ರಾವಣ ಕುಂಭಕರ್ಣರಾಗಿ ಜನಿಸಿದರು. ರಾವಣನು ಸರ್ವಶಕ್ತನಾಗಿದ್ದನು. ತನಗೆ ಯಾರೂ ಸರಿಸಮರಿಲ್ಲ ಎಂಬ ಮದದಿಂದ ತಿರುಗುತ್ತಿದ್ದನು. ಈ ಸಮಯದಲ್ಲಿ ಸಹಸ್ರಾರ್ಜುನನನ್ನು ಯುದ್ಧಕ್ಕೆ ಆಹ್ವಾನಿಸಿದನು. ಸಹಸ್ರಾರ್ಜುನನು ರಾವಣನನ್ನು ಕ್ಷಣಮಾತ್ರದಲ್ಲಿ ಸೋಲಿಸಿ ತನ್ನ ಮಗನ ತೊಟ್ಟಿಲಿಗೆ ಬೊಂಬೆಯ ರೀತಿಯಲ್ಲಿ ಕಟ್ಟಿದನು. ಸಹಸ್ರಾರ್ಜುನನಿಂದ ಬಿಡಿಸಿಕೊಳ್ಳಲು ರಾವಣನು ತನ್ನ ಪಿತಾಮಹರಾದ ಪುಲಸ್ತ್ಯ ಮಹರ್ಷಿಯನ್ನು ಜ್ಞಾಪಿಸಿಕೊಳ್ತಾನೆ. ಅವರು ಇವನ ಸಂಕಷ್ಟ ಸ್ಥಿತಿಯನ್ನು ಕಂಡು ಮರುಗುತ್ತಾರೆ. ಆಗ ನಾರದ ಮಹರ್ಷಿಯವರ ಸಲಹೆಯಂತೆ ಪುಲಸ್ತ್ಯರು ಸಂಕಷ್ಟಹರ ಗಣಪತಿ ವ್ರತವನ್ನು ಮಾಡಿ ಸೂರ್ಯಪೀಠದಲ್ಲಿ ಗಣಪತಿಯನ್ನು ಪ್ರಾರ್ಥಿಸಿದಾಗ ಗಣಪತಿಯು ಪ್ರಸನ್ನನಾಗಿ ಸಹಸ್ರಾರ್ಜುನನ ಕ್ಷಮಾಪಣೆ ಕೇಳಿದರೆ ರಾವಣನು ಬಿಡುಗಡೆಯಾಗುತ್ತಾನೆ ಎಂದು ತಿಳಿಸ್ತಾರೆ. ಬಿಡುಗಡೆಯಾದ ನಂತರ ಪುಲಸ್ತ್ಯರು ರಾವಣನಿಗೆ ಇನ್ನು ಮುಂದೆ ಸಹಸ್ರಾರ್ಜುನನ ತಂಟೆಗೆ ಹೋಗಬಾರದು, ಮತ್ತೆ ತಪ್ಪು ಮಾಡಿದರೆ ನಿನಗೆ ಇದೇ ಶಿಕ್ಷೆಯಾಗುತ್ತದೆ ಎಂದು ತಿಳಿಸಿ ಶ್ರೀರಾಮನಿಂದ ನಿನ್ನ ಮರಣ ನಿಶ್ಚಿತವಾಗಿದೆ ಎಂದು ಎಚ್ಚರಿಸಿ
ಹೇಳುವಲ್ಲಿಗೆ ಗಣಪತಿಯು ಪಾರ್ವತಿಗೆ ಹೇಳಿದ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಸೌರಪೀಠ ಪುಷ್ಯಮಾಸದ ಕಥಾ ಮಹಿಮೆಯು ಸಂಪೂರ್ಣವಾಯಿತು. ಇದು ಪುಷ್ಯಮಾಸದ ವ್ರತಕಥೆಯಾಗಿತ್ತು. ಇದಕ್ಕೂ ಮುಂಚೆ ಸಂಕಷ್ಟಹರ ಒಂದು ಚತುರ್ಥಿಯ ಪೂರ್ವ ಕಥೆ ಏನಿದೆ ಅದನ್ನು ಹೇಳಿ ನಂತರ ಈ ಒಂದು ಕಥೆಯನ್ನು ಕೇಳಬೇಕಾಗತ್ತೆ. ಇದಿಷ್ಟು ಕೂಡ ಸಂಕಷ್ಟಹರ ಗಣಪತಿಯ ಈ ಒಂದು ಪುಷ್ಯಮಾಸದ ಕಥೆಯಾಗಿತ್ತು ಮತ್ತು ಸಂಕಲ್ಪವನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೆ. ಈಗ ಯಾವ ರೀತಿ ಮುಡಿಪನ್ನು ಕಟ್ಟಬೇಕು ಅಂತ ತಿಳಿಸ್ಕೊಡ್ತೀನಿ. ಮೊದಲು ನಾವು ಉಪವಾಸದ ಸಂಕಲ್ಪವನ್ನೆಲ್ಲವನ್ನು ಕೂಡ ಮಾಡಿ ಪೂಜೆಗಳನ್ನು ಮಾಡಿಕೊಂಡು ನಂತರ ನಾವು ಈ ರೀತಿ ಮುಡಿಪನ್ನು ಕಟ್ಟಬೇಕಾಗುತ್ತೆ. ಅದಕ್ಕೆ ಅಗತ್ಯವಿದ್ದಂತೆ ಕೆಂಪು ಬಣ್ಣದ ಬಟ್ಟೆಯನ್ನು ಬಳಕೆಯನ್ನು ಮಾಡಬೇಕು. ಹಾಗೆ ಈ ಒಂದು ಬಟ್ಟೆಯನ್ನು ಯಾರಿಗೆ ಬೆಳಗ್ಗೆ ಇನ್ ಕೇಸ್ ನಿಮಗೇನಾದರೂ ಬೆಳಗ್ಗೆ ಸಾಧ್ಯ ಆಗಿಲ್ಲ, ನಮಗೆ ಪೂಜೆಗಳನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಅನ್ನೋರು ಖಂಡಿತವಾಗ್ಲೂ ನಾನು ಸಂಜೆ ತಿಳಿಸಿದಂಥ ಒಂದು ಸಮಯದಲ್ಲಿ ಮುಡಿಪನ್ನು ಕಟ್ಟಿದ್ರೆ ಬಹಳ ವಿಶೇಷ. ಸಂಜೆ 6:45 ನಂತರ ನೀವು ಖಂಡಿತವಾಗ್ಲೂ ಮುಡಿಪನ್ನು ಕಟ್ಬೋದು. ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ. ಈಗ ಬ್ಲೌಸ್ ಪೀಸ್ ಆಗಿರ್ಬೋದು, ಅಂದರೆ ಮನೆಯಲ್ಲಿ ಇರುವಂಥ ಬಟ್ಟೆಯನ್ನು ಉಪಯೋಗವನ್ನು ಮಾಡಬೇಡಿ. ಬದಲಾಗಿ ಹೊರಗಡೆಯಿಂದ ಅಂಗಡಿಯಲ್ಲೇ ಕಟ್ ಮಾಡಿಸ್ಕೊಂಡು ಚೌಕಾಕಾರವಾಗಿ ಇರುವಂಥ ಒಂದು ಬಟ್ಟೆಯನ್ನು ತೆಗೆದುಕೊಂಡು ಬನ್ನಿ. ಅದಾದ ನಂತರ ಕೆಂಪು ಬಟ್ಟೆ ಜೊತೆಗೆ ಕೆಲವೊಂದು ಪದಾರ್ಥಗಳು ಕೂಡ, ಪೂಜಾ ಸಾಮಗ್ರಿಗಳು ಕೂಡ ಬೇಕಾಗುತ್ತೆ. ಕೆಂಪು ಬಟ್ಟೆ ಮತ್ತು ಅರಿಶಿನ ಕುಂಕುಮ, 21 ಅಕ್ಷತೆ ಕಾಳು ಅಂದರೆ ಒಡೆಯದೇ ಇರುವಂಥ ಅಕ್ಕಿಯನ್ನು ತೆಗೆದುಕೊಳ್ಬೇಕು. ಹಾಗೆ ಬಟ್ಟಲಡಿಕೆ ಮತ್ತು 21 ರೂಪಾಯಿ ನಾಣ್ಯವು ಕೂಡ ನಮಗೆ ಮುಖ್ಯ ಆಗುತ್ತೆ. ನಿಮಗೆ ಸಾಧ್ಯ ಆಯಿತು ಅಂದರೆ ಎಕ್ಕದ ಹೂವನ್ನು, ಅದರಲ್ಲೂ ಬಿಳಿ ಎಕ್ಕದ ಹೂವನ್ನು ತೆಗೆದುಕೊಳ್ಳಿ. ಹಾಗೆ ಕೆಂಪು ಹೂವನ್ನು ಬಳಕೆಯನ್ನು ಮಾಡಿ. ಇದಿಷ್ಟು ಕೂಡ ನಮಗೆ ಮುಡಿಪನ್ನು ಕಟ್ಟಲಿಕ್ಕೆ ಬೇಕಾಗಿರುವಂಥ ಒಂದು ಸಾಮಗ್ರಿಗಳಾಗಿದೆ. ಇದೆಲ್ಲವನ್ನು ಕೂಡ ಕೆಂಪು ಬಟ್ಟೆಯಲ್ಲಿ ಇಟ್ಟು ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಿ, ನಂತರ ನಿಮ್ಮ ಕುಲದೇವರನ್ನು ಪ್ರಾರ್ಥನೆಯನ್ನು ಮಾಡಿ, ಇಷ್ಟ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಗುರುಗಳ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಇದೆಲ್ಲ ಆದ ನಂತರ ನೀವು ಯಾವ ವಿಚಾರವಾಗಿ ನೀವು ಈ ಒಂದು ಮುಡಿಪನ್ನು ಕಟ್ತಿದ್ದೀರಾ ಅದನ್ನು ಕೂಡ ಕೇಳ್ಕೊಳ್ಬೇಕಾಗತ್ತೆ. ನೀವು ಸಾಲಬಾಧೆ ನಿವಾರಣೆ ಆಗಬೇಕು ಅಂತಿದ್ರೆ ಸಾಲಬಾಧೆ ನಿವಾರಣೆಗಾಗಿ ನಾನು ಈ ಒಂದು ಮುಡಿಪನ್ನು ಕಟ್ತಿದ್ದೀನಿ ಅಂತ ಹೇಳಿ ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಅಥವಾ ವಿವಾಹದ ಅಡೆತಡೆ ಆಗ್ತಿದೆ ಅಂತಂದರೆ, ಒಟ್ಟಿನಲ್ಲಿ ಯಾವ ಕಾರ್ಯಕ್ಕಾಗಿ ಮಾಡ್ತಿದ್ದೀರಾ ನಮಗೆ ಅದು ಮುಖ್ಯ ಆಗುತ್ತೆ. ಆ ಒಂದು ವಿಚಾರವನ್ನು ಕೇಳಿ ನೀವು ಮುಡಿಪನ್ನು ಕಟ್ಟಬೇಕಾಗತ್ತೆ. ಹಾಗೆ ಈ ಒಂದು ಮುಡಿಪನ್ನು ಕಟ್ಟಿ ಗಣಪತಿಯ 21 ನಾಮಗಳನ್ನು ಹೇಳಿ ನೀವು ಪೂಜೆಯನ್ನು ಮಾಡ್ಕೊಳ್ಬೇಕಾಗತ್ತೆ. 21 ನಾಮಗಳು ಯಾವುದು ಅಂತ ನಾನಿಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಆ ಒಂದು ನಾಮಗಳನ್ನು ಹೇಳಿ ನೀವು ಪೂಜೆಯನ್ನು ಮಾಡಿ ನಂತರ ಮುಡಿಪನ್ನು ಕಟ್ಟಬೇಕಾಗತ್ತೆ. ಇನ್ನು ಗಣಪತಿಯ 21 ನಾಮಗಳು: ಸುಮುಖಾಯ ನಮಃ, ಗಣಾಧೀಶಾಯ ನಮಃ, ಉಮಾಪುತ್ರಾಯ ನಮಃ, ಗಜಮುಖಾಯ ನಮಃ, ಲಂಬೋದರಾಯ ನಮಃ, ಹರಸೂನಾಯ ನಮಃ, ಶೂರ್ಪಕರ್ಣಾಯ ನಮಃ, ವಕ್ರತುಂಡಾಯ ನಮಃ, ಗುಹಾಗ್ರಜಾಯ ನಮಃ, ಏಕದಂತಾಯ ನಮಃ, ಹೇರಂಭಾಯ ನಮಃ, ಚತುರ್ಹೋತ್ರಾಯ ನಮಃ, ಸರ್ವೇಶ್ವರಾಯ ನಮಃ, ವಿಕಟಾಯ ನಮಃ, ಹೇಮತುಂಡಾಯ ನಮಃ, ವಿನಾಯಕಾಯ ನಮಃ, ಕಪಿಲಾಯ ನಮಃ, ವಟವೇ ನಮಃ, ಬಾಲಚಂದ್ರಾಯ ನಮಃ, ಸುರಗ್ರಜಾಯ ನಮಃ, ಸಿದ್ಧಿವಿನಾಯಕಾಯ ನಮಃ. ಈ ರೀತಿಯಲ್ಲಿ ಗಣಪತಿಯ 21 ನಾಮಗಳನ್ನು ಹೇಳಿ ಪ್ರಾರ್ಥನೆಯನ್ನು ಮಾಡಿ ನಂತರ ನೀವು ಮುಡಿಪನ್ನು ಕಟ್ಟು ಅದಕ್ಕೆ ಪ್ರತಿದಿನ ಪೂಜೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಪ್ರತಿದಿನ ನೀವು ಹೇಗೆ ದೇವರ ಪೂಜೆಯನ್ನು ಮಾಡ್ಕೊಳ್ತೀರಾ, ಅಲ್ಲಿ ಗಣಪತಿ ವಿಗ್ರಹ ಅಥವಾ ಫೋಟೋ ಇದ್ದರೆ ಅದರ ಮುಂದೆ ಇಟ್ಟು ಇದಕ್ಕೂ ಕೂಡ ಪೂಜೆಯನ್ನು ಮಾಡಬಹುದು. ಅಥವಾ ನೀವು ಇದನ್ನು ನೆಲದ ಮೇಲೆಲ್ಲ ಇಡೋ ಹಾಗಿಲ್ಲ. ಇದರ ಬದಲಾಗಿ ನಮಗೆ ಸಾಧ್ಯ ಆಗಿಲ್ಲ ಅಂತನ್ನೋರು ನೀವು ಎಲ್ಲಾದರೂ ದೇವರ ಮನೆ ಮೇಲೆ ಅಥವಾ ಒಂದು ಕೆಳಗೆ ಇಡದೇ ಇರುವಂಥ ಸ್ಥಳದಲ್ಲಿ ನೀವು ಇದನ್ನು ಎತ್ತಿ ಇಡಬೇಕಾಗತ್ತೆ. ನಿಮ್ಮ ಕಾರ್ಯ ನೆರವೇರಿದ ನಂತರ ಅಥವಾ ನಿಮಗೆ ಸ್ವಲ್ಪ ಮಟ್ಟಿಗೆ ನಮಗೆ ಅನುಕೂಲ ಆಗಿದೆ, ಸಾಲಬಾಧೆಗಳು ನಿವಾರಣೆ ಆಗಿದೆ, ಅಥವಾ ನಮಗೆ ಯಾವುದೋ ಒಂದು ಸಂಕಲ್ಪವನ್ನು ನಾವು ಮಾಡ್ಕೊಂಡಿದ್ವಲ್ಲ ಅದು ನೆರವೇರಿದೆ ಅಂತಂದಂಥ ಸಂದರ್ಭದಲ್ಲಿ ಆ ಒಂದು ಹಣದ ಜೊತೆಗೆ ನೀವು ಪೂಜೆ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ಗಣಪತಿ ದೇವಸ್ಥಾನದಲ್ಲಿ ಈ ಕಾಸನ್ನು ಕೂಡ ನೀವು ಹುಂಡಿಗೆ ಹಾಕಿ ಅಲ್ಲೊಂದು ಹಣ್ಣು ಕಾಯಿ ನೈವೇದ್ಯ ಸಮರ್ಪಣೆಯನ್ನು ಮಾಡಿ ಒಂದು ಪೂಜೆಯನ್ನು ಮಾಡಿಸ್ಕೊಂಡು ಬರಬಹುದು. ಈ ರೀತಿಯಾಗಿ ನೀವು ಗಣಪತಿಗೆ ಮುಡಿಪನ್ನು ಕಟ್ಟಬೇಕಾಗತ್ತೆ. ಇದು ನಾಳೆ ದಿನ ಆಚರಣೆ ಮಾಡಿಕೊಳ್ಳುವಂಥ ಒಂದು ಅಂಗಾರಕ ಸಂಕಷ್ಟಹರ ಚತುರ್ಥಿಯ ಬಗ್ಗೆ ಸರಳ ಮಾಹಿತಿಯಾಗಿತ್ತು. ಇನ್ನು ವಿಶೇಷವಾಗಿ ಚಂದ್ರೋದಯ ಸಮಯ ಎಲ್ರಿಗೂ ಕೂಡ ಬಹಳ ಮುಖ್ಯ ಆಗುತ್ತೆ. ಚಂದ್ರೋದಯದ ಸಮಯ ರಾತ್ರಿ 9:15 ಚಂದ್ರೋದಯ ಸಮಯ ಇದೆ. ಈ ಒಂದು ಸಮಯದಲ್ಲಿ ನೀವು ಚಂದ್ರ ದರ್ಶನವನ್ನು ಮಾಡಿ ಚಂದ್ರದೇವರಿಗೆ ಅರ್ಘ್ಯವನ್ನು ಕೊಟ್ಟು ನಂತರ ನೀವು ಗಣಪತಿಗೂ ಅರ್ಘ್ಯವನ್ನು ಕೊಟ್ಟು ನೀವು ಉಪವಾಸವನ್ನು ಮುರಿಬೋದು. ಇನ್ನು ಉಪವಾಸವನ್ನು ಮುರಿಲಿಕ್ಕೆ ಬೆಳಗ್ಗೆಯಿಂದ ಉಪವಾಸ ಇರ್ತೀರ, ಸಂಜೆ ನಂತರ ನೀವು ಒಂದು ತಿಂಡಿಯ ರೂಪದಲ್ಲಿ ಅವಲಕ್ಕಿ ಆಗಿರ್ಬೋದು ಅಥವಾ
ಒಂದು ಉಪ್ಪಿಟ್ಟಾಗಿರ್ಬೋದು ಈ ರೀತಿಯಲ್ಲೂ ಕೂಡ ತೆಗೆದುಕೊಳ್ಬೋದು. ಕೆಲವರು ಊಟವನ್ನು ಕೂಡ ಮಾಡ್ತಾರೆ. ಹಾಗಾಗಿ ನಿಮ್ಮ ಪದ್ಧತಿ ಯಾವ ರೀತಿ ಇದೆ ಆ ರೀತಿಯಲ್ಲಿ ನೀವು ಖಂಡಿತವಾಗ್ಲೂ ಆಚರಣೆಯನ್ನು ಮಾಡ್ಕೊಳ್ಬೋದು. ಇನ್ನು ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಷೋಡಶೋಪಚಾರ ಪೂಜೆ ಬಗ್ಗೆ ಆಗಿರ್ಬೋದು ಅಥವಾ ಯಾರು ಒಂದು ಅರ್ಘ್ಯವನ್ನು ಕೊಡ್ತೀರಾ ಅದ್ರ ಬಗ್ಗೆ ನಮಗೆ ಮಾಹಿತಿ ಬೇಕು ಅಂತಿದ್ರೆ ಆ ಎರಡೂ ವಿಡಿಯೋಗಳು ಕೂಡ ಈ ವಿಡಿಯೋ ಕೆಳಗೆ ಲಿಂಕ್ ಇದೆ, ನೀವು ಮಾಹಿತಿಯನ್ನು ನೋಡ್ಕೊಳ್ಬೋದು. ಹಾಗಿದ್ರೆ ಮಾಹಿತಿ ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.